ತಮಿಳುನಾಡಿನ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಫಿಕ್ಸ್. ಟಿವಿಕೆಗೆ ವಿಸಿಕೆ ಬೆಂಬಲ ಅಧಿಕೃತವಾಗಿ ಘೋಷಣೆಯಾಗಿದೆ. ಕೆಲ ಹೊತ್ತಿನಲ್ಲೇ ಸುದ್ದಿಗೋಷ್ಠಿ ನಡೆಸಿ ಬೆಂಬಲವನ್ನ ಪ್ರಕಟಿಸುತ್ತಾರೆ. ವಿಸಿಕೆ ಹಾಕಿದ ಷರತ್ತುಗಳಿಗೆ ಟಿವಿಕೆ ಓಕೆ ಎಂದಿದೆ. ವಿಸಿಕೆಯ ಅಧ್ಯಕ್ಷ ತಿರುಮಾಗೆ ಡಿಸಿಎಂ ಹುದ್ದೆ ಕೊಡುವ ಸಾಧ್ಯತೆ ಇದೆ. ತಿರುಚಿಯಿಂದ ತಿರುಮಾಗೆ ಟಿಕೆಟ್ ಕೊಡಲು ಟಿವಿಕೆ ಒಪ್ಪಿರೋದು. ಷರತ್ತುಗಳಿಗೆ ಒಪ್ಪಿರೋದ್ರಿಂದ ವಿಜಯ್ ಸಂಖ್ಯಾಬಲ 118 ಆಗಿದೆ. ಈಗ ತಮಿಳುನಾಡಿನ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಫಿಕ್ಸ್. ಟಿವಿಕೆಗೆ ವಿಸಿಕೆ ಬೆಂಬಲ ಅಧಿಕೃತವಾಗಿ ಘೋಷಣೆ ಆಗುತ್ತೆ. ಕೆಲ ಹೊತ್ತಿನಲ್ಲೇ ಸುದ್ದಿಗೋಷ್ಠಿ ನಡೆಸಿ ಬೆಂಬಲವನ್ನ ಪ್ರಕಟಿಸಲಿದ್ದಾರೆ. ವಿಸಿಕೆ ಹಾಕಿದ ಷರತ್ತುಗಳಿಗೆ ಓಕೆ ಅಂತ ಟಿವಿಕೆ ಹೇಳಿದೆ. ವಿಸಿಕೆಯ ಅಧ್ಯಕ್ಷ ತಿರುಮಾವಳನ್ ಇದಾರಲ್ಲ, ಅವ್ರೇನು ಹೇಳಿದಾರಲ್ಲ ಆ ನಿಟ್ಟಿನಲ್ಲಿ ಒಪ್ಕೊಂಡಿದ್ದಾರೆ ಟಿವಿಕೆ ಅವರು. ತಿರುಮಾವಳನ್ ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರು. ಸೊ ಅದರಂತೆ ಕೊಡ್ತೀವಿ ಅಂತ ಒಪ್ಕೊಂಡಿದಾರಂತೆ. ನೋಡಿ ಹೆಂಗಿದೆ ಪರಿಸ್ಥಿತಿ. ಎರಡೇ MLAಗಳು, ಇಬ್ಬರು MLAಗಳನ್ನ ಹೊಂದಿರುವಂತ ವಿಸಿಕೆ ಪಕ್ಷ ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದೆ. ಇದು ರಾಜಕಾರಣ. 108 ಕ್ಷೇತ್ರಗಳಲ್ಲಿ ಗೆದ್ದಿರುವಂತ ಟಿವಿಕೆ 2 ಕ್ಷೇತ್ರಗಳಲ್ಲಿ ಗೆದ್ದಿರುವಂತ ಪಕ್ಷಕ್ಕೆ ತಲೆ ಬಾಗ್ತಾ ಇದೆ ಇವತ್ತು. ಯಾಕೆ ಅಂದ್ರೆ ಸರ್ಕಾರ ರಚನೆ ಆಗಬೇಕಲ್ಲ, ಹಂಗಾಗಿ. ಸೊ ತಮಿಳುನಾಡಿನ ಸಿಎಂ ಆಗಿ ಹಂಗೂ ಹಿಂಗೂ ವಿಜಯ್ ಪ್ರಮಾಣ ವಚನ ಸ್ವೀಕರಿಸುವುದು ಫಿಕ್ಸ್ ಆದಂತಾಗಿದೆ. ಈಗ ವಿಸಿಕೆ ಬೆಂಬಲ ಅಧಿಕೃತವಾಗಿ ಘೋಷಣೆ ಮಾಡೋದು ಮಾತ್ರ ಬಾಕಿ ಇರೋದು. ಕೆಲ ಹೊತ್ತಿನಲ್ಲೇ ಸುದ್ದಿಗೋಷ್ಠಿ ನಡೆಸಿ ಬೆಂಬಲ ಪ್ರಕಟಿಸಲಿದ್ದಾರೆ. ವಿಸಿಕೆ ಹಾಕಿದ ಎಲ್ಲ ಷರತ್ತುಗಳಿಗೆ ಓಕೆ ಅಂದಿದ್ದಾರಂತೆ ಟಿವಿಕೆ ಅವರು. ವಿಸಿಕೆಯ ಅಧ್ಯಕ್ಷ ತಿರುಮಾಗೆ ಡಿಸಿಎಂ ಹುದ್ದೆ ಕೊಡ್ತಾರಂತೆ. ತಿರುಚಿಯಿಂದ ತಿರುಮಾಗೆ ಟಿಕೆಟ್ ಕೊಡೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರಂತೆ. ಈ ತಿರುಚಿ ಕ್ಷೇತ್ರ ಇದೆಯಲ್ಲ, ಇದು ವಿಜಯ್ ಅವರು ಸ್ಪರ್ಧಿಸಿದ್ದಂಥ ಮತ್ತೊಂದು ಕ್ಷೇತ್ರ. ಅವರು ಸ್ಪರ್ಧಿಸಿದ 2 ಕ್ಷೇತ್ರಗಳಲ್ಲೂ ಕೂಡ ಗೆದ್ದು ಬೀಗಿದ್ದಾರೆ ವಿಜಯ್ ಅವರು. ಸೊ ಈಗ ತಿರುಚಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಹಾಗಾಗಿ ಆ ಕ್ಷೇತ್ರವನ್ನು ನಮಗೆ ಬಿಟ್ಟುಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ತಿರುಮಾವಳನ್ ಕೇಳಿಕೊಂಡಿದ್ರು. ಸೊ ಅದರಂತೆ ಅದಕ್ಕೂ ಕೂಡ ಒಪ್ಕೊಂಡಿದ್ದಾರೆ ವಿಜಯ್. ಸೊ ಆ ನಿಟ್ಟಿನಲ್ಲಿ ಡಿಸಿಎಂ ಸ್ಥಾನ ಬೇಕು ಅಂತ ಅಂದಿದ್ರು, ಅದನ್ನು ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ವಿಜಯ್. ಸೊ ಆ ಮುಖೇನ ವಿಸಿಕೆಯ ಇಬ್ಬರು ಶಾಸಕರು ಈಗ ಬೆಂಬಲವನ್ನು ಕೊಟ್ಟಿರೋದು. ಸೊ ಇದರಿಂದ 118 ಆಯಿತು ಅಧಿಕೃತವಾಗಿ. ಅಲ್ಲಿಗೆ ವಿಜಯ್ ಅವರು ಸರ್ಕಾರ ರಚನೆ ಮಾಡ್ತಾರೆ. ತಮಿಳುನಾಡಿನ 27ನೇ ಸಿಎಂ ಆಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಎಲ್ಲ ಅವರ ಅಭಿಮಾನಿಗಳು, ಟಿವಿಕೆ ಬೆಂಬಲಿಗರು, ಕಾರ್ಯಕರ್ತರು ಕಾದು ಕೂತಿದ್ದಾರೆ ಯಾವಾಗ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಿ. ಪ್ರತಿಯೊಬ್ಬರಿಗೂ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಂತಹ ಸಂದರ್ಭದಲ್ಲಿ ಟಿವಿಕೆ ಪಕ್ಷ, ಅಲ್ಲಿನ ಟಿವಿಕೆ ಬೆಂಬಲಿಗರಿಗೆ, ವಿಜಯ್ ಫ್ಯಾನ್ಸ್ಗೆ ಎಂಥ ಸಂಭ್ರಮಾಚರಣೆ. ಅದು ಹಬ್ಬದ ವಾತಾವರಣ. ಆ ಲೆವೆಲ್ಗೆ ಸೆಲೆಬ್ರೇಷನ್ ಮಾಡಿದ್ರು ತಮಿಳುನಾಡಿನಲ್ಲಿ. ಆ ಖುಷಿ ನೆಕ್ಸ್ಟ್ ಡೇನೇ ಇಲ್ಲ. ಯಾಕೆ ಅಂತ ಅಂದ್ರೆ ಬಹುಮತ ಸಾಬೀತು ಮಾಡೋದಕ್ಕೆ MLAಗಳೇ ಇಲ್ಲ. ಕಾಂಗ್ರೆಸ್ ಏನೋ ನಾವು ಬರ್ತೀವಿ ಅಂತ ಹೇಳಿ ಕೈ ಜೋಡಿಸ್ಬಿಡ್ತು. ಕಾಂಗ್ರೆಸ್ ಬಂತು ಅಂತ ಸಮಾಧಾನ ಮಾಡ್ಕೊಳ್ಳೋಷ್ಟರಲ್ಲಿ ಬೇರೆ ಪಕ್ಷಗಳು ಮೀನಾಮೇಷ ಎಣಿಸೋದಕ್ಕೆ ಶುರುವಾಗ್ತವೆ. ಇದೆಲ್ಲದರ ನಡುವೆ ಈ ಬದ್ಧ ವೈರಿಗಳು AIDMK ಮತ್ತು DMK ಅವರು ಮೈತ್ರಿ ಮಾಡ್ಕೊಳ್ತಾರೆ ಅನ್ನೋ ಸುದ್ದಿ ಬೇರೆ. ಇದೆಲ್ಲದರ ಜೊತೆಗೆ ಬಹಳ ಟೆನ್ಷನ್ ಅಲ್ಲಿದ್ರು ದಳಪತಿ ವಿಜಯ್. ಸರ್ಕಾರ ರಚನೆಗೆ ಒಂದ್ ಕಡೆ ರಾಜ್ಯಪಾಲರು ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ನಿಮ್ಮ ಸಂಖ್ಯಾಬಲ ಬೇಕೇ ಬೇಕು 118 ಅಂತ ಕೇಳ್ತಾ ಇದ್ದಾರೆ. ಅದು ಸಾಧ್ಯ ಆಗ್ತಾ ಇಲ್ಲ. ಸೊ ಫೈನಲಿ ವಿಸಿಕೆ ಪಕ್ಷದ ನಾಯಕರ ಮನವೊಲಿಸುವಲ್ಲಿ ಈಗ ಟಿವಿಕೆ ನಾಯಕರು ಯಶಸ್ವಿಯಾಗಿದ್ದಾರೆ. ವಿಸಿಕೆ ಪಕ್ಷದ ನಾಯಕ ತಿರುಮಾವಳನ್ ಕೇಳಿರುವಂತ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಒಪ್ಕೊಂಡಂಗೆ ಕಾಣಿಸ್ತಾ ಇದೆ. ಒಂದು ಡಿಸಿಎಂ ಸ್ಥಾನ, ಮತ್ತೊಂದು ಕಡೆ ತಿರುಚಿ ಕ್ಷೇತ್ರ ಬಿಟ್ಟುಕೊಡೋದು, ಇದೆಲ್ಲವನ್ನು ಒಪ್ಕೊಂಡಿದ್ದಾರೆ ಟಿವಿಕೆನವರು. ಹಾಗಾಗಿ ವಿಸಿಕೆಯ ಇಬ್ಬರು ಶಾಸಕರುಗಳು ಟಿವಿಕೆಗೆ ಬೆಂಬಲವನ್ನ ಕೊಡ್ತಾರೆ. ಬೆಂಬಲ ಘೋಷಣೆ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ.
ಪ್ರೆಸ್ ಮೀಟ್ ಮಾಡಿ ಅಧಿಕೃತವಾಗಿ ಘೋಷಣೆಯನ್ನ ಕೂಡ ಹೊರಡಿಸ್ತಾರೆ. ಈ ಮುಖೇನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಳ್ಳುವ ಸಾಧ್ಯತೆ ನಾಳೆ ಆಗ್ಬಹುದು, ಇಲ್ಲ ನಾಡಿದ್ದಾಗಬಹುದು. ಈಗ ಬೇರೆ ಸಂಜೆ 7 ಗಂಟೆ 10 ನಿಮಿಷಕ್ಕೆ ಅಲ್ಲಿನ ಉಸ್ತುವಾರಿ ರಾಜ್ಯಪಾಲರು ಅರ್ಲೇಕರ್ ಅವರು ಕೇರಳಕ್ಕೆ ಹೊರಟು ನಿಂತಿದ್ದಾರೆ ಬೇರೆ. ಸೊ ಹಾಗಾಗಿ ಇವತ್ತೇ ಹೋಗಿ ಏನಾದರೂ ಭೇಟಿ ಮಾಡಿ, ಅವ್ರು ಹೋಗೋಕ್ಕಿಂತ ಮುಂಚೆ ಭೇಟಿ ಮಾಡಿ ಅವಕಾಶ ಸಿಕ್ಕರೆ ನಾಳೆನೇ ಪ್ರಮಾಣ ವಚನ ಸ್ವೀಕರಿಸ್ತಾರೆ ವಿಜಯ್. ಇಲ್ಲ ಅಂತ ಅಂದರೆ ಮತ್ತೊಂದು ದಿನ ಕಾಯಬೇಕಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅನ್ನೋ ಪ್ರಶ್ನೆ ಅಂತೂ ಸಹಜವಾಗಿದ್ದೇ ಇದೆ. ಬಟ್ VCK ಹಾಕಿರುವ ಷರತ್ತುಗಳಿದಾವಲ್ಲ, ಭಾಳ ಇಂಟ್ರೆಸ್ಟಿಂಗ್ ಇದು. ಯಾವಾಗ ಹೇಗೆ ಯಾರನ್ನ ಹಿಡಿಬೇಕು ಅಂತ ಹೇಳಿ VCKನವರು ತೋರಿಸ್ಕೊಟ್ರು ನೋಡಿ. ಎರಡೇ ಸ್ಥಾನಗಳಿಗೆ ಒದ್ದಾಡ್ತಾ ಇದ್ರು TVK ಅವರು. VCKನವ್ರಿಗೆ ಏನು ಭಾಳ ಮನವಿ ಮಾಡಿಕೊಂಡ್ರು ಕೂಡ, ಹೆಂಗೆಲ್ಲ ಮನವಿ ಮಾಡಿಕೊಂಡ್ರು ಕೂಡ ಒಪ್ಕೊಡೋದಕ್ಕೆ ರೆಡಿ ಇರಲಿಲ್ಲ. ಆ ಇಬ್ಬರು MLAಗಳು ಹೇಳ್ತಾ ಇದ್ದಿದ್ದು ಒಂದೇ, ನಮ್ಮ ನಾಯಕ ತಿರುಮಾವಳನ್ ಏನು ಹೇಳ್ತಾರೋ ಅದೇ ಫೈನಲ್ ಅಂತ ಹೇಳಿ. ಬಟ್ ತಿರುಮಾವಳನ್ ಮಾತ್ರ ಭಾಳ ತಲೆ ಓಡಿಸಿದ್ದಾರೆ. DCM ಸ್ಥಾನ ಗಿಟ್ಟಿಸ್ಕೊಂಡಂಗಾಗಿದೆ, ತಿರುಚಿ ಕ್ಷೇತ್ರ ಸಿಕ್ಕಂತಾಗಿದೆ, ಜೊತೆಗೆ ಮಂತ್ರಿ ಸ್ಥಾನ ಬೇರೆ ಸಿಗುತ್ತೆ. ಸೊ ಹಾಗಾಗಿ VCKನವರು ಭಾಳ ತಂತ್ರಗಾರಿಕೆ ಮಾಡಿ ಒಪ್ಕೊಂಡಿರೋದು. AIADMK ಇಬ್ಬಾಗ ಆಗೋದು ಫಿಕ್ಸಾ? ಇದೆಲ್ಲದರ ನಡುವೆ ಈ ಪ್ರಶ್ನೆಯೂ ಕೂಡ ಇದೆ. AIADMKಯ 36 ಶಾಸಕರು TVK ಸಂಪರ್ಕದಲ್ಲಿದ್ದಾರೆ. TVKಗೆ ಬೆಂಬಲ ಕುರಿತಂತೆ ಷಣ್ಮುಗಂ ನೇತೃತ್ವದಲ್ಲಿ ಬಿಗ್ ಪ್ಲಾನ್ ನಡೀತಾ ಇದೆ. ಮೂಲಗಳ ಪ್ರಕಾರ TVK ಜೊತೆ ಈಗಾಗಲೇ ಮಾತುಕತೆ. ಪಳನಿಸ್ವಾಮಿಗೆ ಶಾಕ್ ಕೊಟ್ಟು ಟ್ವಿಸ್ಟ್ ಕೊಡೋ ಸಾಧ್ಯತೆ ಇದೆ. ತಮಿಳುನಾಡಿನ ಥ್ರಿಲ್ಲಿಂಗ್ ಕ್ಲೈಮ್ಯಾಕ್ಸ್ ನಲ್ಲಿ ಮತ್ತೆ ಟ್ವಿಸ್ಟ್ ಸಿಗ್ತಾ ಇರೋದು. AIADMK ಇಬ್ಬಾಗ ಆಗೋದು ಫಿಕ್ಸಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. AIADMKಯ ಬರೋಬ್ಬರಿ 36 ಜನ ಶಾಸಕರು TVK ಪಕ್ಷದ ನಾಯಕರ ಸಂಪರ್ಕದಲ್ಲಿದ್ದಾರೆ. ಷಣ್ಮುಗಂ ನೇತೃತ್ವದಲ್ಲಿ ಬಿಗ್ ಪ್ಲಾನ್ ಮಾಡಿದ್ದಾರೆ. ಮೂಲಗಳ ಪ್ರಕಾರ TVK ಜೊತೆ ಈಗಾಗಲೇ ಮಾತುಕತೆಯೂ ಕೂಡ ಆಗಿದೆಯಂತೆ. ಪಳನಿಸ್ವಾಮಿಗೆ ಶಾಕ್ ಕೊಟ್ಟು ಟ್ವಿಸ್ಟ್ ಕೊಡೋ ಸಾಧ್ಯತೆ ಅಂತೂ ಇದೆ. ತಮಿಳುನಾಡಿನ ಥ್ರಿಲ್ಲಿಂಗ್ ಕ್ಲೈಮ್ಯಾಕ್ಸ್ ನಲ್ಲಿ ಮತ್ತೆ ಟ್ವಿಸ್ಟ್ ಸಿಗ್ತಾ ಇರೋದು. ರಿಸಲ್ಟ್ ಬಂದ ಮಾರನೇ ದಿನದಿಂದಲೂ ಕೂಡ ಈ ಒಂದು ಚರ್ಚೆ ಆಗ್ತಾನೆ ಇದೆ. AIADMKಯ 35-36 ಜನ ಶಾಸಕರು TVKಗೆ ಬೆಂಬಲ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಕತೆ ಆಗಿದೆ. ಇದು ಪಳನಿಸ್ವಾಮಿ ಅವರಿಗೆ ಇಷ್ಟ ಇಲ್ಲ. ಪಳನಿಸ್ವಾಮಿ ಅವರು ಆ 36 ಜನ ಶಾಸಕರನ್ನ ತಡೆ ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಫೈನಲಿ ಈಗ 36 ಜನ ಶಾಸಕರು ಒಟ್ಟಾಗಿ ನಿಂತ್ಕೊಂಡಿದ್ದಾರೆ. ಷಣ್ಮುಗಂ ಅವರ ನಿವಾಸದಲ್ಲಿ ಸಭೆಯನ್ನ ಕೂಡ ಮಾಡಿದ್ದಾರೆ. ಸಭೆ ಮಾಡಿ ವಿಜಯ್ ದಳಪತಿ ಪಕ್ಷಕ್ಕೆ ಅಥವಾ TVK ಪಕ್ಷಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ.